ಥರ ಆಗ್ಬಿಟ್ಟೈತೆ. ಆಯ್ತಲ್ಲ, ಕಾಣ್ತಾ ಇದೆ ಚೆನ್ನಾಗಿ. ಬನ್ನಿ ಇಲ್ಲಿ ಹೆಂಗೆ ಬಂದ್ಬಿಟ್ಟಿದೆ ನೋಡಿ. ಅನ್ನ ಆಪ್ರೇಷನ್ ಮಾಡಿ ಅಂತಾರೆ. ಈ ಮಾರ್ವಾಡಿಗಳು ಬರ್ತಾರ, ₹1,000 ಚಪ್ಪಲಿ ಬರ್ಕೊಡ್ತಾರೆ. ಅದನ್ನೇ ಯೂಸ್ ಮಾಡ್ತಾರೆ. ಅದೇ ಹೇಳಿದ್ದು, ಚಪ್ಪಲಿ ಬರ್ಕೊ ಸ್ವಲ್ಪ ದಿವಸ ಇಲ್ಲಿ ಬಿಟ್ಬಿಟ್ರೆ ಮಂಡಿಯಿಂದ ಸೊಂಟಿಗೆ ಬಂದ್ಬಿಡ್ತದೆ. ಮತ್ತೆ ಇಲ್ಲ ನಾವು ಇದು ಏನೈತಮ್ಮ, ಭಾರನ ಅಲ್ಲೇ ಬೀಳ್ತದೆ, ಮಂಡಿಯಿಂದ ನೋವು ಅಲ್ಲಿ ಎಳೆದು ಬಿಡ್ತದೆ, ಗೊತ್ತಾಯ್ತಾ? ಅದು ಹೇಳ್ತಾ ಇರೋದು. ಇದು ಮೂಳೆ ಕರಗಿಸ್ಬೇಕು ನಿಮಗೆ. ಒಂದು 5-6 ಕಟ್ಟು ಇನ್ಶಾಲ್ಲ ರೆಡಿ ಮಾಡ್ತೀನಿ. ಆ ಕಾಲದ್ದು ತೆಗ್ಸಿದ್ರೆ ಒಂದೇ ಕಾಲದ್ದು. ಎಷ್ಟು ವರ್ಷದಿಂದ ಐತಮ್ಮ? ಕೂತ್ಕೊಳಪ್ಪ. ಜಾಸ್ತಿ ಆಗಿರೋದು. ಮುಂಚೆ ನೋವ್ತಾ ಸ್ವಲ್ಪ. ಎಷ್ಟೋ ಜನ ಬೆಳೆಯೋದು ಅಜ್ಜಿಯವರು ಕಣ್ಣಿನ ನೀರು ತೆಗೆದ್ಬಿಡ್ತಾರೆ. ತಾಯಿ ಎಲ್ಲಿರೋದು? ಗೋಕುಲ. ಇನ್ಶಾಲ್ಲ ರೆಡಿ ಮಾಡ್ಕೊಡ್ತೀನಮ್ಮ. ಒಂದು 2-3 ಸತಿ ಬರಬೇಕು, ಬಂದ್ರೆ ವಾಸ ಆಗ್ಬಿಡ್ತದೆ. ಇಲ್ಲ, ಭಾರನ ಬಿಡೋಕ್ಕಾಗಿಲ್ವಲ್ಲ. ಈಗ 3 ತಿಂಗಳಿಂದ ಸಿಕ್ಕಾಪಟ್ಟೆ ನೋವಾಗದ. ಮುಂದಕ್ಕೆ ಬನ್ನಿ, ಕೂತ್ಕೊಳ್ಳಿ. ಇದೇಳಿ ಚಕ್ಕಂತ ಶಬಾಷ್. ಬನ್ನಿ ಇಲ್ಲಿ ಕೂತ್ಕೊಳ್ಳೋ. ಚಪ್ಪಲ ಊಟಕ್ಕೆ ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಹೀಗೆ ಕೂತ್ಕೋಬೇಕು. ಎಲ್ಲ ಬಿಟ್ಬಿಟ್ಟಿದ್ದೀರಾ? ಎಲ್ಲ ಬಿಟ್ಬಿಟ್ಟು ನೋಡಿದ್ರಾ? ಚಪ್ಪಲ ಕೂತ್ಕೊಳ್ಳಿ. ಹಿಂಗೆ ಕೂತ್ಕೋಬೇಕು. ಸ್ವಲ್ಪ ಮಂಡಿ ನೋವೈತೆ ಸರ್, ನಿಮಗೆ ಒಂದು ಆಯಿಲ್ ಸ್ವಲ್ಪ ಬರ್ತದೆ ನೋವಿಗೆ. ಈ ಥರ ಕೂತ್ಕೊಳ್ಬೇಕು. ಇದೇಳಿ ಚಕ್ಕಂತ. ಎಲ್ಲಿ ಪಣ್ಣಪ್ಪನಲ್ಲಿರೋದು? ಎಲ್ಲಿ? ಶಾಬಾಷ್. ಈ ಥರ ಯಾಕಂದರೆ ಈ ಥರ ಕೂತ್ಕೊಂಡಿದ್ದಾಳೆ ಒಂದು ಎಕ್ಸಸೈಸ್ ಇದು, ಗೊತ್ತಾಯ್ತಾ? ಈ ಥರ ಮಾಡಬೇಕು. ಕೂತ್ಕೊಳ್ಳಿ. ಆ ಥರ ಎಲ್ಲ ಮಾಡಿ. ಅಷ್ಟೇ, ದೇವ್ರು ಒಳ್ಳೇದು ಮಾಡ್ತಾನೆ. ಸ್ವಲ್ಪ ಕರ್ಕೊಂಡ್ಬಂದ್ಬಿಡಿ ಸಾರ್.